ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ಆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದು ಯಾವ ಥರ ನಡೆದೈತೆ ಅಂತಂದರೆ, ಎಲ್ರಿಗೂ ಗೊತ್ತು, ಕೆಲವು ವರ್ಷಗಳ ಹಿಂದೆ, ತುಂಬ ವರ್ಷ ಏನಿಲ್ಲ, ಸೊ ಕೆಲವು ವರ್ಷಗಳ ಹಿಂದೆ ಈ ಬ್ಲೂ ವೈಲ್ ಗೇಮ್ ಅಂತ ಬ್ಲೂ ವೈಲ್ ಗೇಮ್ ಆಡಿ ಸೊ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಅಂತೇಳಿ ಎಷ್ಟೋ ನ್ಯೂಸ್ಗಳನ್ನ ಹಾಕ್ತಿದ್ರು. ಸೊ ಅದೇ ಥರನೇ ಬ್ಲೂ ವೈಲ್ ಟಾಸ್ಕ್ ಕೊಡ್ತಿತ್ತು. ಸೊ ಎಷ್ಟೋ ಟಾಸ್ಕ್ಗಳನ್ನ ಕೊಡ್ತಿತ್ತು. ಸೊ ಈ ಥರ ಸಾಯ್ತಾವ್ರೆ ಅಂತ ಎಷ್ಟೋ ನ್ಯೂಸ್ಗಳಲ್ಲಿ ನೋಡಿರ್ತೀವಿ. ಅದೇ ಥರನೇ ಇಲ್ಲೂ ಕೂಡ ನಡೆದೈತೆ. ಡೆಲ್ಲಿಯ ಗಾಜಿಯಾಬಾದ್ನಲ್ಲಿ 3 ಸಹೋದರಿಯರು ಆ ಮನೇಲಿರ್ತಾರೆ. 3 ಸಹೋದರಿಯರು ಒಡ ಹುಟ್ಟಿರೋರು. ಸೊ ಎಲ್ರಿಗೂ ಕೂಡ ಮೈನರ್ ಗರ್ಲ್ಸ್. ಚಿಕ್ಕ ವಯಸ್ಸು. ಒಬ್ರಿಗೆ 12, 14, 16 ವರ್ಷ. ಸೊ ಇಷ್ಟೇ. ಇವರು ಆನ್ಲೈನ್ ಗೇಮನ್ನು ಆಡ್ತಾ ಇರ್ತಾರೆ. ಸೊ ಇವ್ರಿಗೆ ಅಂತ ಸ್ವಂತ ಫೋನ್ ಇಲ್ಲ, ಅವ್ರ ಅಪ್ಪ ಅಮ್ಮದಿರೋ ಫೋನ್ನೇ ಯೂಸ್ ಮಾಡ್ತಿರಂತೆ. ಸೊ ಈ ಥರ ಯೂಸ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆ ಕೊರಿಯನ್ ಲವ್ ಗೇಮ್ ಅಂತ ಹೇಳ್ತಾರೆ. ಸೊ ಕೆಲವರು ಆ್ಯಪ್ ಅಂತವ್ರೆ, ಕೆಲವರು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಸೊ ಯಾವುದೋ ಸಮಥಿಂಗ್ ವಾಟ್ಸಾಪಲ್ಲೋ ಇಲ್ಲಾಂದರೆ ಫೇಸ್ಬುಕ್ಕಲ್ಲೋ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲೋ ಸೊ ಯಾವುದ್ರಲ್ಲೋ ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಒಂದು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕೊಟ್ಟವ್ರೆ. ಸೊ ಅವರು ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾತಾಡೋರೆ ಅಂತ ಹೇಳ್ತಿದ್ರು. ಸೊ ಯಾವ ಥರ ಅಂತ ಅಂದರೆ, ಕೊರಿಯನ್ ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳಿ. ಸೊ ಕೊರಿಯನ್ ಅಲ್ಲಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ ಫಾಲೋ ಮಾಡಿ. ಕೊರಿಯನ್ ಹೆಸ್ರುಗಳನ್ನ ಫೇಮಸ್ ಮಾಡಿ. ನಿಮ್ಮ ಹೆಸ್ರುಗಳನ್ನ ಚೇಂಜ್ ಮಾಡಿ. ಸೊ ಇಂಥ ಟಾಸ್ಕ್ಗಳನ್ನ ಕೊಡ್ತಿತ್ತಂತೆ. ಇಂಥ ಟಾಸ್ಕ್ಗಳನ್ನ ಕೊಟ್ಟಿದ ಮೇಲೆ ಏನಾಗೈತೆ ಅಂತಂದರೆ, ಅದರಲ್ಲಿ ಟಾಸ್ಕ್ ಯಾವ ಥರ ಅಂತಂದರೆ, ಇನ್ನೂ ಕೂಡ ಅವ್ರ ಅಪ್ಪ ಅಮ್ಮದಿರೋ ಜೊತೆ ಮಾತಾಡಬೇಡ ಅಂತಂದರು, ಮಾತಾಡಿಕ್ಕಿಲ್ವಂತೆ. ಅವತ್ತು ಸ್ಕೂಲ್ಗೆ ಹೋಗಬೇಡ ಅಂತ ಹೇಳಿದ್ರು, ಸ್ಕೂಲ್ಗೆ ಹೋಗ್ತಿರಲಿಲ್ವಂತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ 3 ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇಲ್ಲ ಅಂತೇಳಿ ಫೋನ್ನ ಕಿತ್ಕೊಂಡ್ರಂತೆ. ಸೊ ಫೋನ್ನ ಕಿತ್ಕೊಂಡಾದ್ಮೇಲೆ ಈಗ ಒಂದು 2 ದಿವಸಕ್ಕೆ ಮುಂಚೆ ಬುಧವಾರ ನಡೆದಿರುವಂಥ ಒಂದು ಘಟನೆ. ಯಾರೂ ಇಲ್ಲದೆ ಇರುವಂಥ ಟೈಮಲ್ಲಿ 3 ಸಹೋದರಿಯರು ಕೂಡ ಲೆಟ್ರನ್ನು ಬರೆದಿಟ್ಬಿಟ್ಟು 3ನೇ ಎಫ್ಟರಿಂದ, ಸೊ ಸಮಥಿಂಗ್ ಎಷ್ಟನೇ ಎಫ್ಟರ್ ಅಂತ ಸರಿಯಾಗಿ ಗೊತ್ತಿಲ್ಲ, ಬಟ್ ಸಮಥಿಂಗ್ 3ನೇ ಎಫ್ಟರು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಜಿಗಿದು ಬಿದ್ದು ತನ್ನ ಜೀವವನ್ನು ತಾನೇ ತೆಗೆದುಕೊಳ್ಳುತ್ತಾರೆ. ಸೊ ಕೆಲವು ನ್ಯೂಸ್ಗಳಲ್ಲಿ ಹೇಳ್ತಾರೆ, ಸೊ ಆ ಕೊರಿಯನ್ ಗೇಮು ಟಾಸ್ಕ್ ಕೊಟ್ಟಿತ್ತು, 50ನೇ ಟಾಸ್ಕು, 50 ದಿನದ ಟಾಸ್ಕು, ನಿಮ್ಮ ಜೀವವನ್ನು ನೀವೇ ತೆಗೆದುಕೊಳ್ಳಬೇಕು ಅಂತೇಳಿ ಏನೋ ಹೇಳಾಯ್ತೆ ಅಂತ ಹೇಳ್ತವ್ರೆ. ಸೊ ಪೊಲೀಸ್ ಕಡೆಯಿಂದ ಬಂದಿರುವಂಥ ನ್ಯೂಸ್ ಏನು ಗೊತ್ತಾ, ಅವ್ರು ಹೇಳಿರುವಂಥದ್ದು ಬೇರೆ ಥರ ಹೇಳ್ತವ್ರೆ. ಸೊ ಆ ಕೊರಿಯನ್ ಗೇಮಿಂದ ಈ ಥರ ಮಾಡ್ಕೊಂಡಿಲ್ಲ, ಪೇರೆಂಟ್ಸು ಬೈದು ಸೊ ಫೋನ್ ಕಿತ್ಕೊಂಡ್ರಂತೆ. ಸೊ ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಂಡವ್ರೆ. ಸೊ ಇನ್ನೇನು ಕಾರಣ ಅಲ್ಲ, ಚೆನ್ನಾಗಿ ಓದಿ ಅಂತೇಳಿ ಬೈದವ್ರೆ, ಸಮಥಿಂಗ್ ಹೊಡೆದವ್ರೆ, ಏನೋ ಗೊತ್ತಿಲ್ಲ. ಸೊ ಇದಕ್ಕೋಸ್ಕರನೇ ಲೆಟ್ರು ಬರೆದ್ಬಿಟ್ರು. ಲೆಟ್ರು ಬರೆದ್ಬಿಟ್ಟು ಈ ಥರ ಮಾಡ್ಕೊಂಡವ್ರೆ ಅಂತ ಹೇಳಿದ್ರು. ಸೊ ಆ ಲೆಟ್ರಲ್ಲಿ ಏನಿತ್ತು ಗೊತ್ತಾ, ಆ ಲೆಟ್ರಲ್ಲಿ ಗೊಂಬೆ ಎಲ್ಲ ಬರೆದು ಹಾಕವ್ರೆ. ನೋಡಿದೆ ಸಮಥಿಂಗ್. ಸೊ ಯಾವ ಥರ ಇತ್ತು ಅಂತಂದರೆ, ಅದು ಹಿಂದಿಲಿ ಬರ್ದು. ಸೊ ನನಗೆ ಹಿಂದಿ ಅರ್ಥ ಆಗಲ್ಲ. ಸೊ ನಾನು ತಿಳ್ಕೊಂಡಂಗೆ ಅದರಲ್ಲಿ ಏನಿತ್ತು ಅಂತಂದರೆ, ಕ್ಷಮಿಸು ಅಪ್ಪ, ನಮಗೆ ಒಂಟಿತನ ಕಾಡುತ್ತೈತೆ. ಸೊ ನಾವು ಹೋಗ್ಬಾರ್ದು ಜಾಗಕ್ಕೆ ಹೋಗ್ತಿದ್ದೀವಿ, ವೆರಿ ವೆರಿ ಸಾರಿ ಅಂತ ಅದರಲ್ಲಿ ಬರೆದಿತ್ತಂತೆ. ಸೊ ಎಲ್ಲ ಪೇರೆಂಟ್ಸ್ಗೂ ಹೇಳ್ಕೊಳ್ಳೋದು ಒಂದೇ, ನಿಮ್ಮ ಮಕ್ಕಳು ಏನು ಮಾಡ್ತಾವ್ರೆ ಅಂತ ನೋಡಿ. ನಿಮ್ಮ ಫೋನ್ಗಳನ್ನ ಯೂಸ್ ಮಾಡ್ತಿದ್ರೆ ಯಾವ ಆನ್ಲೈನ್ ಗೇಮ್ ಆಡ್ತಾವ್ರೆ, ಸೊ ಗೇಮಲ್ಲ, ಫೋನ್ನೇ ಮುಟ್ಟಲೇಬಾರ್ದು. ಮೋಸ್ಟ್ಲಿ ಯಾವುದೋ ಒಂದು ವಿಡಿಯೋ ಹಾಕಿದೆ, ಆಂಧ್ರ ಪ್ರದೇಶದಲ್ಲಿ ಫೋನ್ಗಳನ್ನ ಮುಟ್ಟಲೇಬಾರ್ದು ಅಂತೇಳಿ ಒಂದು ರೂಲ್ಸನ್ನು ಜಾರಿಗೆ ತಂದವ್ರೆ. ಈ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿದೆ. ಅಂಡರ್ 16 ಅಂದರೆ 16 ವಯಸ್ಸಿನ ಒಳಗಿರೋರು ಈ ಫೋನ್ಗಳನ್ನ ಯೂಸೇ ಮಾಡಬಾರ್ದು, ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬಾರ್ದು ಅಂತ ಹೇಳವ್ರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ಗೊತ್ತಿಲ್ಲ, ಬಟ್ ಇದು ಆಲೇ ಜಾರಿಗೆ ಬಂದೈತೆ ಅಂತ ಹೇಳ್ತವ್ರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ನಿಮ್ಮ ಈಶ್ವರನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.